ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಾವಿವತ್ತು ನಿಮಗೆ ಇಂಪಾರ್ಟೆಂಟ್ ಮತ್ತು ಕನ್ಫರ್ಮ್ ಬರುವಂಥ ಪ್ರಶ್ನೆಗಳು, ನಾಳೆ ನಡೆಯುವಂಥ ಪ್ರಿಪ್ರೇಟರಿ 3 ಎಕ್ಸಾಮ್ಗೆ ಯಾವ ಒಂದು ಕನ್ಫರ್ಮ್ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ನೀವು ಇದೊಂದು ವಿಡಿಯೋ ನೋಡಿದರೆ ಸಾಕು, ನಿಮಗೆ ಬೇರೆ ಒಂದು ವಿಡಿಯೋನೇ ಬೇಡ. ಸೊ ಇದರಲ್ಲಿರೋ ಪ್ರಶ್ನೆಗಳೇ ಬರುತ್ತೆ, ಯಾವುದೇ ರೀತಿ ಬೇರೆ ಪ್ರಶ್ನೆಗಳು ಬರುವುದಿಲ್ಲ. ಸೊ ಅದಕ್ಕೋಸ್ಕರ ಕನ್ಫರ್ಮ್ ಕ್ವಶನ್ಸ್ನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತೊಗೊಳ್ತೀನಿ ಅನ್ನೋರು ತೊಗೊಳ್ಬೋದು. ಅದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾಳೆ ನಡೆಯುವಂಥ ಪರೀಕ್ಷೆಗೆ ಯಾವ ಒಂದು ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಕನ್ಫರ್ಮ್ ಆಗಿ ತಿಳ್ಕೊಳ್ಬೋದು. ಸೊ ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರಿಂಗ್ ಮಾಡ್ಬೋದು ಅದರಿಂದ. ಸೊ ಅದಕ್ಕೋಸ್ಕರ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ನೆಕ್ಸ್ಟು ನಮ್ಮ ಒಂದು ಇವತ್ತಿನ ವಿಡಿಯೋ ಏನಿದೆ, ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ನಾನು ಈ ವಿಡಿಯೋ ಕೆಳಗಡೆ ಇಂಗ್ಲೀಷ್ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜು, ಹಾಗೆ ಪಾಸಿಂಗ್ ಪ್ಯಾಕೇಜು, ಕನ್ನಡ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜು ಎಲ್ಲ ವೀಡಿಯೋಸ್ದು ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅದನ್ನು ಲಿಂಕ್ ಪ್ರೆಸ್ ಮಾಡಿ ನಿಮಗೆ ಬೇಕಾಗಿರುವಂಥ ವೀಡಿಯೋಸ್ನ ನೋಡ್ಬೋದು. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಇದು ಇರುತ್ತೆ. ಸೊ ನೀವು ಯಾವುದೇ ರೀತಿ ಆ ವಿಡಿಯೋ ಬೇಕು ಈ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡೋ ಆಗಿಲ್ಲ. ಸೊ ನೀವು ಆರಾಮಾಗಿಯೇ ಕಮೆಂಟ್ ಸೆಕ್ಷನ್ನ ಪ್ರೆಸ್ ಮಾಡಿದರೆ ನಿಮಗೆ ಮೇಲೇ ಕಾಣಿಸುತ್ತೆ. ಸೊ ಪಿನ್ ಮಾಡಿರ್ತೀನಿ, ಕಮೆಂಟ್ನ ಮೇಲೇ ಇರುತ್ತೆ. ಸೊ ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ನೋಡ್ಕೊಳ್ಬೋದು. ಇವತ್ತು ಏನೇನು ವೀಡಿಯೋಸ್ ಬಿಟ್ಟಿದ್ದೀನಿ ಅನ್ನೋದು. ಸೊ ನಾಳೆ ನಡೆಯುವಂಥ ಪರೀಕ್ಷೆಗೆ ಇರುವಂಥ ವೀಡಿಯೋಸ್ನೇ ಬಿಟ್ಟಿದ್ದೀನಿ. ಸೊ ನಾಳೆ ಏನು ನಡೆಯುತ್ತೆ ಸೋಷಲ್ ಸೈನ್ಸ್ದು ಎಲ್ಲ ವೀಡಿಯೋಸ್ದು ಇದರಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ನಿಮಗೆ ಬೇಕಾಗುವಂಥ ವೀಡಿಯೋಸ್ದು ನೋಡ್ಬೋದು. ಸೊ ಬನ್ನಿ, ನಾವಿವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಕನ್ಫರ್ಮ್ ಕ್ವಶನ್ಸ್ ಇದು. ಸೊ ಯಾವುದೇ ರೀತಿ ಬೇರೆ ವೀಡಿಯೋಸ್ನ ನೋಡೋ ಅವಶ್ಯಕತೆ ಇಲ್ಲ. ಕನ್ಫರ್ಮ್ ಆಗಿ ಇದೇ ಪ್ರಶ್ನೆಗಳು ಬರುತ್ತೆ. ಸೊ ನೋಡ್ತಾ ಇದ್ದೀರಾ, 4 ಅಂಕಗಳ ಸಂಭವನೀಯ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ಕೊಳ್ಬೋದು. ನೀವೇನಾದರೂ ಮೊದಲೇ ಓದ್ಕೊಂಡಿದ್ದೀರಾ ಅಂದರೆ ಸೊ ಇದನ್ನು ಸ್ಕಿಪ್ ಮಾಡಿ ಆನ್ಸರ್ನ ಮಾತ್ರ ನೀವು ಓದ್ಕೊಂಡಿರೋದನ್ನ ಮಾಡ್ಕೊಳ್ಳಿ. ನೀವು ಓದಿಲ್ಲ ಅಂದರೆ ಇದನ್ನೇ ಓದ್ಕೊಳ್ಳಿ, ಬಿಕಾಸ್ ಇದೆಲ್ಲ ಚಿಕ್ಕದಾಗೇ ಇದೆ. ನೆಕ್ಸ್ಟು ಚಿಕ್ಕದೇವರಾಜ ಒಡೆಯರ ಸಾಧನೆಗಳು, ಆಮೇಲೆ ಸಂಗೊಳ್ಳಿ ರಾಯಣ್ಣನ ಹೋರಾಟ, ಕೊಡಗಿನ ಪುಟ್ಟಬಸಪ್ಪನ ಪಾತ್ರ, ಆಮೇಲೆ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರ. ಸೊ ಇದನ್ನು ನೀವು ಓದ್ಕೊಂಡಿರೋದು ಬೇಕಿದ್ರೆ ಸ್ಕಿಪ್ ಮಾಡಿ ಈ ಒಂದು ಶಾರ್ಟ್ ಆನ್ಸರ್ನ ಓದ್ಕೋಬೋದು. ನೇತಾಜಿ ಎಂದು ಪ್ರಸಿದ್ಧರು, ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ, ಹರಿಪುರ ಅಧಿವೇಶನದ ಅಧ್ಯಕ್ಷತೆ, ವಿದೇಶದಲ್ಲಿ ಭಾರತೀಯರ ಸಂಘಟನೆ, INA ನಾಯಕತ್ವ, ದೆಹಲಿ ಚಲೋಗೆ ಕರೆ, ಆಜಾದ್ ಹಿಂದ್ ರೇಡಿಯೋ ಭಾಷಣ, ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ. ಸೊ ಇದನ್ನೇ ಸೆಂಟೆನ್ಸ್ ಆಗಿ ಮಾಡಿದರೆ ಆಯಿತು. ಸೊ ಮುಗ್ದೋಗುತ್ತೆ. ಸೊ ಯಾವುದೇ ರೀತಿ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ನಾಳೆ ನಡೆಯುವಂಥ ಪರೀಕ್ಷೆಗೆ ಇದೇ ಕನ್ಫರ್ಮ್ ಕ್ವಶನ್ಸ್ ಇರೋದ್ರಿಂದ ಆರಾಮಾಗಿ ಬರೆದ್ಬಿಟ್ಟು ಬನ್ನಿ. ನಿಮಗೋಸ್ಕರನೇ ಈ ವಿಡಿಯೋಸ್ನ ಮಾಡ್ತಿರೋದು. ಸೊ ಭಯ ಬೀಳಬೇಡಿ, ಆರಾಮಾಗಿ ಬರೀರಿ. ಹಾಗೆ ನಿಮ್ಮ ಒಂದು ಫೈನಲ್ ಎಕ್ಸಾಮ್ಗೂ ಸಹ ಇದೇ ರೀತಿ ವೀಡಿಯೋಸ್ನ ಕನ್ಫರ್ಮ್ ಇರೋ ಕ್ವಶನ್ಸನ್ನ ಮಾಡಿ ಹಾಕ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇಲ್ಲಾಂದರೆ ನಮ್ಮ ಚಾನಲ್ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ, ನಿಮಗೆ ನಮ್ಮ ಚಾನಲ್ ಸಿಗದೇ ಇರ್ಬೋದು. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ನೋಡಿ, ತೀವ್ರವಾದಿಗಳು ಅಥವಾ ಬಾಲಗಂಗಾಧರ್ ತಿಲಕ್. ಸೊ ಆರ್ ಅಂತ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಆಪ್ಷನ್. ಸೊ ತೀವ್ರವಾದಿ ಅಂತ ಕೇಳಿದ್ರೂ ಇದೇ ಪ್ರಶ್ನೆಗೆ ಆನ್ಸರ್ ಬರೀಬೇಕು. ಸೊ ಆನ್ಸರ್ ಸೇಮ್ ಇರುತ್ತೆ, ಕ್ವಶನ್ಸ್ ಮಾತ್ರ ಚೇಂಜ್ ಆಗುತ್ತೆ. ನೋಡ್ತಿರ್ಬೋದು, ತೀವ್ರವಾದಿಗಳು ಅಥವಾ ಬಾಲಗಂಗಾಧರ್ ತಿಲಕ್. ಆಮೇಲೆ ನೆಕ್ಸ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಕೇಳಿದರೆ, ಲಿಂಗತ್ವ ಸಮಾನತೆ ಅಥವಾ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು. ಸೊ ನೀವು ಈ ಪ್ರಶ್ನೆನ ಓದ್ಕೊಳ್ಳೇಬೇಕು. ಇಲ್ಲಿ ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಸೊ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸೊ ನಾಳೆ ಬರುವಂಥ ಪ್ರಶ್ನೆಗಳೇ ಇವೆಲ್ಲ. ಸೊ ಅದರಲ್ಲೂ ನಾನು ಇಂಪಾರ್ಟೆಂಟ್ ಹೇಳ್ತಿದ್ದೀನಿ ಇನ್ನು. ಸೊ ನೋಡ್ತಿರ್ಬೋದು, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ, ಜವಾಹರ್ಲಾಲ್ ನೆಹರು ಅವರ ಕೊಡುಗೆಗಳು. ನೀವು ಮಹಿಳೆಯರ ಸ್ಥಾನಮಾನ ಸುಧಾರಣೆಗೆ ಸರ್ಕಾರ ಕೈಗೊಂಡ ಕ್ರಮಗಳು, ಈ ಪ್ರಶ್ನೆನ ಓದ್ಕೊಳ್ಳಿ. ನೆಕ್ಸ್ಟು ಲಿಂಗತ್ವ ಅಲ್ಪಸಂಖ್ಯಾತರದ್ದು ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡ ಕ್ರಮಗಳು. ಸೊ ಸ್ಮೈಲ್ ಯೋಜನೆ, ಗರಿಮಾ ಗೃಹ ಯೋಜನೆ, ಉದ್ಯೋಗದಲ್ಲಿ ಮೀಸಲಾತಿ,
ಪುನರ್ವಸತಿ ಯೋಜನೆ, ಬಹಿಷ್ಕಾರ, ಅಪರಾಧ ಈ ರೀತಿ ಆದರೆ ಎಲ್ಲ ಅವರಿಗೆ ಕಾನೂನಿಂದ ತುಂಬ ಸಪೋರ್ಟ್ ಇರುತ್ತೆ. ನೆಕ್ಸ್ಟು ಕರ್ನಾಟಕ ರಾಜ್ಯ ನೀತಿ, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕು ಕಾಯ್ದೆ. ಸೊ ಇದು ಒಂದು ಹಕ್ಕು ಕಾಯ್ದೆನೇ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ತುಂಬ ಯೂಸ್ಫುಲ್ ಇರುತ್ತೆ ಈ ಒಂದು ಏನು ಕ್ರಮಗಳಿದೆ ಇದರಿಂದ. ಸೊ ನೆಕ್ಸ್ಟು ಈ ಕಡೆ ಸೈಡ್ ನೋಡ್ತಾ ಇದ್ದೀರಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗ್ಬೋದು, ಹಾಗೆ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಹಾಗೆ ಗಾಂಧೀಜಿಯವರಾಗಿರ್ಬೋದು, ಈ 3 ಜನರದ್ದು ತುಂಬ ಇಂಪಾರ್ಟೆಂಟು. ಅವರ ಪಾತ್ರ ಕೇಳ್ತಾರೆ ನಿಮಗೆ, ಅದಕ್ಕೋಸ್ಕರ ಓದ್ಕೊಂಡಿರಿ. ನೆಕ್ಸ್ಟು ಅನಕ್ಷರತೆಯನ್ನು ನಿವಾರಿಸುವ ಸರ್ಕಾರ ಕೈಗೊಂಡಿರುವ ಕ್ರಮಗಳು. ಸೊ ಮಹಿಳಾ ಶಿಕ್ಷಣ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಶಿಕ್ಷಣ ಹಕ್ಕು ಕಾಯ್ದೆ, ಕೂಲಿಯಿಂದ ಶಾಲೆಗೆ, ಸರ್ವ ಶಿಕ್ಷಣ ಅಭಿಯಾನ, ಈ ರೀತಿ ಎಲ್ಲ ಇದೆ. ಸೊ ನಿಮಗೆ ಒಂದು ಪ್ರಶ್ನೆ ಇಲ್ಲಿ ನಾನು ಸ್ಕಿಪ್ ಮಾಡಿಬಿಟ್ಟೆ. ಸೊ ಇಲ್ಲಿ ನೋಡ್ಕೊಳ್ಳಿ ಯಾವ ಪ್ರಶ್ನೆ ಅಂದರೆ, ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ. ಸೊ ನಾನಿದನ್ನು ಹೇಳಿದ್ದೆ ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ, ಸೋಷಲ್ ಪಾಸಿಂಗ್ ಪ್ಯಾಕೇಜಲ್ಲಿ. ಸೊ ಇದು ಏನು ನೋಡ್ತಿದ್ದೀರಾ, ಎಲ್ಲ ಸಮಾಜಗಳಿಗೂ ಒಂದೇ ರೀತಿ ಉತ್ತರ ಬರೆಯೋದು. ಸೊ ಅವುಗಳ ಒಂದು ಪಾತ್ರ ಸೊ ನೋಡ್ತಿರ್ಬೋದು. ರಾಮಕೃಷ್ಣ ಮಿಷನ್, ಅನಿ ಬೆಸೆಂಟ್, ನಾರಾಯಣಗುರು. ಸೊ ಜಾತಿ ಪದ್ಧತಿಗೆ ವಿರೋಧ ಅಂದರೆ ಕಾಮನ್ ಇರೋದಿದೆಲ್ಲ, ಎಲ್ಲರೂ ಸಹ ಇದನ್ನು ಖಂಡಿಸಿದರು. ನೆಕ್ಸ್ಟು ಮೂಢನಂಬಿಕೆಗೆ ವಿರೋಧ, ಅರ್ಥಹೀನ ಆಚರಣೆಗಳ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ಸ್ತ್ರೀ ಸಮಾನತೆಗೆ ಪ್ರೋತ್ಸಾಹ, ಆಧುನಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ. ಸೊ ಈ ರೀತಿ ಪ್ರಶ್ನೆಗಳು ನೋಡ್ತಿರ್ಬೋದು. ನೆಕ್ಸ್ಟು ಅದೇ ರೀತಿ ಶಿಕ್ಷಣದ್ದು. ನೆಕ್ಸ್ಟು ಭ್ರಷ್ಟಾಚಾರ ಕಾರಣಗಳು ಮತ್ತು ನಿಯಂತ್ರಣ ಕ್ರಮಗಳು ನೋಡ್ತಾ ಇದ್ದೀರಾ. ನೆಕ್ಸ್ಟು 3 ಮಾರ್ಕ್ ಕ್ವಶನ್ಸ್ ಇದೆ, ಈ ಕಡೆ ಸೈಡು ನೋಡ್ತಿರ್ಬೋದು. ಮಾರ್ತಾಂಡ ವರ್ಮ, ಆಮೇಲೆ ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನದ್ದು ಕಾರಣ ಮತ್ತು ಪರಿಣಾಮಗಳನ್ನು ಓದ್ಕೊಳ್ಳೇಬೇಕು, ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳವೆರಡು. ಆಮೇಲೆ ಮಣ್ಣಿನ ಸಂರಕ್ಷಣಾ ವಿಧಾನಗಳು, ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ನೋಡ್ತಾ ಇದ್ದೀರಾ. ಕಚ್ಚಾ ವಸ್ತುಗಳ ಲಭ್ಯತೆ, ಕಾರ್ಮಿಕರು, ಆಮೇಲೆ ಮಾರುಕಟ್ಟೆ, ಬಂಡವಾಳ, ತಾಂತ್ರಿಕತೆ, ಇದೇ ರೀತಿ ಇದೆ. ಆಮೇಲೆ ಇಲ್ಲಿ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು. ಸೊ ಕಾರಣಗಳನ್ನು ನೋಡ್ತಾ ಇದ್ದೀರಾ ಕೆಳಗಡೆ. ಆಮೇಲೆ ನಿರುದ್ಯೋಗ ಸಮಸ್ಯೆಯ ಪರಿಣಾಮಗಳು. ಸೊ ಇದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು. ಆಮೇಲೆ ಸಂಘಟಿತ ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸಗಳು ಕೇಳಿದ್ದಾರೆ. ಸೊ ನೋಡ್ಕೊಳ್ಳಿ ವ್ಯತ್ಯಾಸಗಳು ಯಾವ ರೀತಿ ಇದೆ ಅಂತ. ಉದ್ಯೋಗದಲ್ಲಿ ಇವರಿಗೆ ಭದ್ರತೆ ಇದೆ, ಇವರಿಗೆ ಭದ್ರತೆ ಇಲ್ಲ ಅಸಂಘಟಿತ ಕೆಲಸಗಾರರಿಗೆ. ಈ ರೀತಿ ತುಂಬ ವ್ಯತ್ಯಾಸಗಳು ಕಾಣಿಸ್ತವೆ. ಸೊ ನೋಡ್ತಿರ್ಬೋದು ನೀವು. ನೆಕ್ಸ್ಟು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳು, ಇದೇ ರೀತಿ ಸೈನಿಕ ಕಾರಣಗಳಾಗಿರ್ಬೋದು, ಆಡಳಿತಾತ್ಮಕ ಕಾರಣಗಳಾಗಿರ್ಬೋದು, ಅದನ್ನೆಲ್ಲ ಕೇಳ್ತಾರೆ. ಸೊ ಆ 4 ಓದ್ಕೊಳ್ಳಿ. ಬಟ್ ನಿಮಗೆ ನಾಳೆ ಬರುವಂಥ ಪ್ರಶ್ನೆಗೆ ಆರ್ಥಿಕ ಕಾರಣಗಳನ್ನು ಮೇನಾಗಿ ಓದ್ಕೊಂಡ್ರೆ ಸಾಕು. ಸೊ ಅರಣ್ಯಗಳ ಮಹತ್ವ, ಅರಣ್ಯ ನಾಶಕ್ಕೆ ಕಾರಣ ಮತ್ತು ನಿಯಂತ್ರಣ ಕ್ರಮಗಳು ಅಂದರೆ ವಿಧಾನಗಳು, ನಿರುದ್ಯೋಗ ಸಮಸ್ಯೆಯ ಕಾರಣಗಳು ಎಲ್ಲನೂ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ. ಈ ರೀತಿ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, ಫುಲ್ಲು ಜಂಬಲ್ಡ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಭೂಕಂಪ, ಚಂಡಮಾರುತ, ಭೂಕುಸಿತ, ಪ್ರವಾಹ, ಕಡಲ ಕೊರೆತ, ಇದೆಲ್ಲದಕ್ಕೂ ನಿಯಂತ್ರಣ ಕ್ರಮಗಳು ಆಮೇಲೆ ಕಾರಣಗಳು. ಸೊ ಚಂಡಮಾರುತ, ಪ್ರವಾಹ, ಕಡಲ ಕೊರೆತಕ್ಕೆ ಕಾರಣಗಳು. ಸೊ ಇಲ್ಲೊಂದು ಪ್ರಶ್ನೆಗಳು, ಇದೆರಡು ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ಎಷ್ಟೇ ಪ್ರಶ್ನೆಗಳು, ಇವಾಗ ಚಂಡಮಾರುತ ನಿಯಂತ್ರಣ ಕ್ರಮಗಳು, ಹಾಗೆ ಭೂಕಂಪದ ನಿಯಂತ್ರಣ ಕ್ರಮಗಳು, ಈ ರೀತಿ ಕೇಳಿದರೆ ಸೇಮ್ ಇದೆಲ್ಲ ಆನ್ಸರ್ಸ್ ಇದೆಲ್ಲ ಇದನ್ನೇ ಬರಿಬೋದು. ಸೊ 4 ಪ್ರಶ್ನೆಗಳಿಗೂ ಇದೊಂದೇ ಉತ್ತರ ಆಗುತ್ತೆ. ಇದರಲ್ಲೂ ಅಷ್ಟೇ 4 ಪ್ರಶ್ನೆಗಳಿಗೂ ಒಂದೇ ಉತ್ತರ ಆಗುತ್ತೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು ಮಿಸ್ ಮಾಡಬೇಡಿ. ಆರಾಮಾಗಿ ಕಾಮನ್ ಆಗಿ ಒಂದು ಆನ್ಸರ್ನ ಓದ್ಕೊಂಡು ಎಲ್ಲದಕ್ಕೂ ನೀವು ಉತ್ತರಗಳನ್ನು ಬರೀಬೋದು. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ವರದಕ್ಷಿಣೆ, ದುಷ್ಪರಿಣಾಮಗಳು. ಸೊ ನೋಡಿ, ಬಾಲಕಾರ್ಮಿಕತೆ, ಆಮೇಲೆ ಬಾಲ್ಯ ವಿವಾಹ, ಆಮೇಲೆ ವರದಕ್ಷಿಣೆ, ದುಷ್ಪರಿಣಾಮಗಳನ್ನು ಕೇಳಿದರೆ ದೈಹಿಕ ಮಾನಸಿಕ ಹಿಂಸೆ, ಅನಾರೋಗ್ಯ, ಲೈಂಗಿಕ ದೌರ್ಜನ್ಯ, ಅಪೌಷ್ಟಿಕತೆ, ಕುಟುಂಬ ಕಲಹ. ಸೊ ಈ ರೀತಿ ಒಂದು ಕಾಮನ್ ಇರುವಂಥ ಪ್ರಶ್ನೆಗಳನ್ನು ಆನ್ಸರನ್ನು ಬರೀಬೋದು. ನೆಕ್ಸ್ಟ್ ಬ್ಯಾಂಕ್ ಖಾತೆ ತೆರೆಯುವ ವಿಧಾನಗಳು. ಸೊ ಇದು ಸಹ ನೋಡ್ಕೊಂಡಿರಿ ಪ್ರಶ್ನೆನ. ಸೊ ಇದೆಲ್ಲ ಕನ್ಫರ್ಮ್ ಬರುವಂಥ ಪ್ರಶ್ನೆಗಳು ನಾಳೆಯ ಪರೀಕ್ಷೆಗೆ. ಸೊ ಯಾರೂ ಸಹ ಮಿಸ್ ಮಾಡೋ ಹಾಗೆ ಇಲ್ಲ, ಪೂರ್ತಿಯಾಗಿ ಓದ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತೊಗೊಳ್ತೀನಿ ಅನ್ನೋರು ತೊಗೊಳ್ಬೋದು.
ಹಾಗೆ ನೆಕ್ಸ್ಟ್ ನೋಡಿ ಮಾರ್ಚ್ 15 ಗ್ರಾಹಕರ ದಿನವಾಗಿ ಆಚರಿಸಲು ಕಾರಣ ಕೇಳಿದ್ದಾರೆ. ಸೊ ಸಂರಕ್ಷತೆ, ಮಾಹಿತಿ, ನಿವೇದನೆ, ಪರಿಹಾರ ಈ 4 ಪಾಯಿಂಟ್ಸ್ ಬರೀಬೇಕು. ಆಮೇಲೆ ಮಾರ್ಚ್ 15ರಂದು ಜಾನ್ ಎಫ್ ಕೆನಡಿ ಅವರು ಪ್ರಜೆಗಳಿಗೆ ನೀಡಿದ 4 ಹಕ್ಕುಗಳಿಂದಾಗಿ ಇವತ್ತಿಗೂ ಸಹ ಮಾರ್ಚ್ 15ನ ಗ್ರಾಹಕ ದಿನವಾಗಿ ಆಚರಿಸ್ತಾರೆ. ಸೊ ನೋಡಿ ನೆಕ್ಸ್ಟು, ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಈ ವಿಡಿಯೋ ಕೆಳಗಡೆ ನಿಮಗೆ ಸೋಷಲ್ ಏನಿದೆ ನಾಳೆ ಒಂದು ಪರೀಕ್ಷೆಗೆ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ. ಸೊ ಆ ವೀಡಿಯೋಸ್ದೆಲ್ಲ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ನಿಮ್ಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ನೀವು ಆರಾಮಾಗಿ ನೋಡ್ಬೋದು. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ನಕಾಶೆ ಅಂದರೆ ನಕ್ಷೆಯ ಒಂದು ಪ್ರಮುಖ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಹಾಗೆ ನಿಮಗೆ ಒಂದು ಸಾರಿ ಗುರ್ತಿಸ್ಕೊಳ್ಳಿ, ಯಾಕಂದರೆ ನಿಮಗೆ ಮರ್ತೋಗೋವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಒಂದು ಸಾರಿ ಗುರ್ತಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ 55 ಪ್ಲೇಸಸನ್ನು ಕೊಟ್ಟಿದ್ದಾರೆ. ಸೊ ಯಾವುದನ್ನು ಸಹ ಮಿಸ್ ಮಾಡಬೇಡಿ. ಪೂರ್ತಿಯಾಗಿ 5 ಅಂಕನ ಗಳಿಸಿ ಮ್ಯಾಪಲ್ಲಿ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.